ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BComನ 6th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ನೀವು ತಮ್ಮನೆಲ್ಲ ನೋಡಿರ್ತೀರಾ. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಸೊ ಅದ್ರ ಬಗ್ಗೆ ಏನಪ್ಪ ಅಂತ ಅಂದರೆ ಏನಿದೆ ಕಾನ್ಸೆಪ್ಟು. ಸೊ ಥಿಯರಿ ನೋಟ್ಸ್ ನನಗೆ ಪರ್ಸ್ನಲಾಗಿ ಮೆಸೇಜ್ ಹಾಕಿದ್ರು, ಬರೋ ನಮಗೆ ಥಿಯರಿ ನೋಟ್ಸ್ ಬೇಕು, ಪ್ರಾಬ್ಲಮೆಟಿಕ್ ಬೇಡ. ಸೊ ಅದೇನೋ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇದ್ದರೆ ಅವು ಬೇಕು ಸರ್ ಅಂತ ಕೇಳ್ತಾ ಇದ್ರಿ. ಸೊ ನಾನು ಈ ದಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ 5 ಚಾಪ್ಟರ್ ಏನಿದೆ, ಸೊ ಅದ್ರದ್ದು ಕಂಪ್ಲೀಟ್ ಥಿಯರಿ ನೋಟ್ಸ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನು ಮುಂದಿನ ವೀಡಿಯೋದಲ್ಲಿ MCQs ಮತ್ತು ಅದು ಪ್ರಾಬ್ಲಮೆಟಿಕ್ ಅಂದರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅಂತ ಇರುತ್ತಲ್ಲ ಎಕ್ಸಸೈಸಸ್ಗೆ, ಸೊ ಅದಕ್ಕೆ ಆಲ್ರೆಡಿ ರೆಡಿ ಇದೆ PDF. ನೆಕ್ಸ್ಟ್ ವೀಡಿಯೋ ಅದೇ ಬರುತ್ತೆ. ಸೊ ನೋಡಿ ಗೈಸ್, ಮೊದಲನೇದಾಗಿ ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ 5 ಚಾಪ್ಟರ್ ಏನಿದೆ, ಸೊ ಇದ್ರದ್ದು ಕಂಪ್ಲೀಟ್ ನೋಟ್ಸು ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ BComಗೆ ಆಲ್ಮೋಸ್ಟ್ ಆಲ್ ಎಲ್ಲದು ನಿಮಗೆ ನೋಟ್ಸ್ ಆಗಿರ್ಬೋದು, ಸ್ಟಡಿ ಮೆಟೀರಿಯಲ್ ಆಗಿರ್ಬೋದು, ಎಲ್ಲನೂ ಸಹ ನಿಮಗೆ ಸಿಗ್ತಾ ಹೋಗುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಸಹ ಸಿಗ್ತಾ ಹೋಗುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ, ಅವರಿಗೂ ಸಹ ಇನ್ಫಾರ್ಮೇಷನ್ ಸಿಗಲಿ ಅಂತ ಹೇಳ್ತಾ. ಸೊ ನೋಡಿ ಗೈಸ್, ಮೊದಲನೇ ಚಾಪ್ಟ್ರು ಅಂದರೆ ಇದು ಬರೀ ತುಮಕೂರು ಯೂನಿವರ್ಸಿಟಿಗೆ ಬ್ರೋ ಅಂತ ಕೇಳೋದಾದರೆ ಇಲ್ಲ. ಅಂದರೆ ತುಮಕೂರು ಯೂನಿವರ್ಸಿಟಿಲಿ ಸಿಲೆಬಸ್ ನೋಡ್ಕೊಳ್ಳಿ. ತುಮಕೂರು ಯೂನಿವರ್ಸಿಟಿ ಸಿಲೆಬಸ್ ಆಗಿರಲಿ, ಬೆಂಗಳೂರು ಯೂನಿವರ್ಸಿಟಿ ಆಗಿರಲಿ, ಸೊ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಆಗಿರಲಿ, ಓಕೆ, ಮೈಸೂರು ಯೂನಿವರ್ಸಿಟಿ ಆಗಿರಲಿ, ಯಾವುದೇ ಯೂನಿವರ್ಸಿಟಿ ಆಗಿರ್ಬೋದು. ಆದರೆ ನೀವು ಯಾವುದೇ ಒಂದು ಸ್ಟಡಿ ಮೆಟೀರಿಯಲ್ನ ತೊಗೊಬೇಕಾದ್ರೆ ನೀವು ಕಂಪಲ್ಸರಿ ನೋಡಬೇಕಾದ ಒಂದು ಪಾಯಿಂಟ್ಸ್ ಯಾವುದು ಅಂತ ಅಂದರೆ ಅಲ್ಲಿರೋ ಸಿಲೆಬಸ್ ಕಾಪಿ ಏನಿದೆ, ನಿಮ್ಮ ಸಿಲೆಬಸ್ಗೂ ಮತ್ತು ಈ ನಮ್ಮ ತುಮಕೂರು ಯೂನಿವರ್ಸಿಟಿ ಸಿಲೆಬಸ್ಗೂ ಇರುವಂತಹ ಡಿಫ್ರೆಂಟ್ನ ನೋಡಿಕೊಂಡ್ರೆ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಸೊ ಅಂದರೆ ಸೇಮ್ ಟು ಸೇಮ್ ಇದೆಯಾ, ಇಲ್ಲ ಸ್ವಲ್ಪ ಚೇಂಜಸ್ ಇದೆಯಾ, ಇಲ್ಲ ಮತ್ತು ಯಾವೆಲ್ಲ ಟಾಪಿಕ್ಗಳು ಬಿಟ್ಟೋಗಿದ್ದಾವೆ ಅನ್ನೋದನ್ನು ನೀವು ಜಸ್ಟ್ ಅದನ್ನು ಮಾರ್ಕಪ್ ಮಾಡಿಕೊಂಡು ಈ ಸ್ಟಡಿ ಮೆಟೀರಿಯಲ್ ಸಹ ನೀವು ಓದ್ಕೊಬೋದು. ಸೊ ಒಂದು ಕೈಂಡ್ ಇನ್ಫಾರ್ಮೇಷನ್ನು ನೀವು ಎಲ್ಲ ಸ್ಟಡಿ ಮೆಟೀರಿಯಲ್ನು ನೀವು ತೊಗೊತೀರಾ, ಬಟ್ ಸಿಲೆಬಸ್ನ ನೋಡೋಕ್ಕೋಗೋದಿಲ್ಲ. ನನ್ನ ಒಂದು ಒಪಿನಿಯನ್ ಅಂತ ಏನಂದರೆ, ನೀವು ಯಾವುದೇ ಸ್ಟಡಿ ಮೆಟೀರಿಯಲ್ನ ತೊಗೊಳ್ಳಿ, ಫಸ್ಟು ನೀವು ಸಿಲೆಬಸ್ನ ಒಂದು ಸರ್ತಿ ನೀಟಾಗಿ ಇನ್ಡೆಪ್ತಾಗಿ ಒಂದು ಸರ್ತಿ ಓದಿ, ಆಮೇಲೆ ನಿಮ್ಮ ಯೂನಿವರ್ಸಿಟಿಗೂ ಮತ್ತು ನಿಮ್ಮ ಸಿಲೆಬಸ್ಗೂ ಯಾವ ಥರ ಮ್ಯಾಚಪ್ ಆಗುತ್ತೆ ಆ ಥರ ಓದ್ಕೊಳ್ಳಿ. ಸೊ ನೋಡಿ ಗೈಸ್, ಮೊದಲನೇದಾಗಿ ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದರೆ ಇಂಟ್ರಡಕ್ಷನ್ ಟು ಮ್ಯಾನೇಜ್ಮೆಂಟ್ ಅಂತ, ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಬರುತ್ತಲ್ಲ, ಸೊ ಆ ಚಾಪ್ಟರು. ಸೊ ಇಲ್ಲಿ ಇದೆ, ನೀವು ಬೇಕಾದ್ರೆ ಜಸ್ಟ್ ಒಂದು ಸರ್ತಿ ಓದ್ಕೊಬೋದು. ಇಲ್ಲಾಂದರೆ ನಾನು ಆಲ್ರೆಡಿ ಸಿಲೆಬಸ್ ಕಾಪಿ ಮಾಡಿದ್ದೀನಿ, ಬಟ್ ತುಂಬ ಲೇಟಾಗಿದೆ ಈ ನೋಟ್ಸ್ ಸಿಗೋದು. ನಿಮಗೆ ತುಂಬಾ ಬೇಗ ಸಿಗಬೇಕಾಗಿತ್ತು, ಬಟ್ ಕೆಲವೊಂದು ಕೆಲಸಗಳಿಂದ ನನಗೂ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ. ಇನ್ಮೇಲೆ ಪ್ರತಿದಿನ ಬರ್ತಾ ಇರ್ತವೆ ಅಂತ ಹೇಳ್ತಾ ನೋಡಿ ಗೈಸ್, ಮೊದಲನೇದಾಗಿ ಫಸ್ಟ್ನೇ ಚಾಪ್ಟರ್ದು ಇಂಟ್ರಡಕ್ಷನಿಂದ ಹಿಡಿದು ಎಲ್ಲ ಥರನೂ ನೋಟ್ಸ್ ಇದೆ. ಸೊ ಇದನ್ನು ನೀವು ಎಲ್ಲಿ ತೊಗೊತೀರಾ ಅಂದರೆ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅಂದರೆ ಏನು ಟೈಟಲ್ ಬರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಅಂತ ಓಪನ್ ಆಗುತ್ತೆ. ಈ 5 ಚಾಪ್ಟರ್ದು ನೋಡಿ ಗೈಸ್, ಮೊದಲನೇ ಚಾಪ್ಟರ್ ಇದು ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಫಸ್ಟ್ ಚಾಪ್ಟರು. ಸೊ ನೆಕ್ಸ್ಟ್ ಚಾಪ್ಟರ್ ಏನಿದೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆ್ಯಂಡ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ನು. ಇದು ನಿಮಗೆ ಮಾಮೂಲಿ ಕಂಪ್ಯಾರಿಸನ್ನು, ಕಾಮನ್ ಸೈಜ್ ಬರುತ್ತಲ್ಲ, ಸೇಮ್ ಅದೇನೆ. ರೇಷಿಯೋ ಅನಾಲಿಸಿಸ್ ನಮಗೆ ಕೆಲವರು ಕೇಳ್ತಾಯಿದ್ರು, ಬ್ರೋ ನಮಗೆ ರೇಷಿಯೋ ಅನಾಲಿಸಿಸ್ ನಮಗೆ ಪ್ರಾಕ್ಟಿಕಲ್ ಸ್ವಲ್ಪ ಬೇಕು ಅಂತ ಹೇಳ್ತಾ. ಸೊ ಈ ಒಂದು ನಿಮಗೇನು ಅಂತ ಅಂದರೆ, ಈ ನೋಟ್ಸು ನನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ಲೂ ಸಿಗುತ್ತೆ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಒಂದಿದೆ, ಈಗಿನ್ನೂ ಇವತ್ತಿಂದ ಸ್ಟಾರ್ಟ್ ಮಾಡಿರೋವಂಥದ್ದು. ಅಲ್ಲಿ ಈ ನೋಟ್ಸ್ಗಳನ್ನ ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ನೀವು ಜಾಯಿನ್ ಆಗಿ ನಮಗೆ ಕಾಮೆಂಟ್ ಮಾಡಿದ್ರೆ ನಾನು ಆ ಚಾನಲ್ಗೆ ನಾನು ಹಾಕ್ತೀನಿ ಅಂತ ಹೇಳ್ತಾ. ನೋಡಿ ರೇಷಿಯೋ ಅನಾಲಿಸಿಸು, ಸೊ ಮತ್ತೆ ಕ್ಯಾಶ್ ಫ್ಲೋ ಅನಾಲಿಸಿಸ್ ಅಂತ ಏನು ಬರುತ್ತೆ. ಸೊ ನೆಕ್ಸ್ಟು ಮ್ಯಾನೇಜ್ಮೆಂಟ್ ಆಡಿಟ್ ಆ್ಯಂಡ್ ರಿಪೋರ್ಟ್ ಆನ್ ಮ್ಯಾನೇಜ್ಮೆಂಟು. ಸೊ ಇದು ನಮಗೆ ತುಂಬ ಇದು ಥಿಯರಿ ಕಾನ್ಸೆಪ್ಟು. ಸೊ ನಥಿಂಗ್ ಟು ವರಿ. ಸೊ ನೋಡಿ ಗೈಸ್, ಮೊದಲನೇದಾಗಿ ಈ 5 ಚಾಪ್ಟರ್ದು ನೋಟ್ಸು ಎಲ್ಲಿ ಸಿಗುತ್ತೆ ಬ್ರೋ ಅಂತ ನೋಡೋದಾದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲೇ ಸಹ ನೋಟ್ಸ್ ಸಿಗುತ್ತೆ. ಇನ್ನು MCQs ಈ ಥರ ಹಾಕೋಕ್ಕೆ ಹೋಗೋದಿಲ್ಲ. ಯಾಕಪ್ಪ ಅಂತ ಅಂದರೆ ನೋಟ್ಸ್ ಮಾತ್ರ ಈ ಥರ ಕೊಡ್ತೀನಿ. ಯಾಕಪ್ಪ ಅಂತಂದರೆ ಮುಂದಿನ ಏನೆಲ್ಲ ಜೂನಿಯರ್ಸ್ ಬರ್ತಾರಲ್ಲ, ಸೊ ಅವರಿಗೆ ಬ್ರೋ ನಮಗೆ ಎಕ್ಸ್ಪ್ಲೇನ್ ಮಾಡಿ ಈ ಥರ ಎಲ್ಲ ಬೇಡ ಅಂತ ಕೇಳ್ತಾಯಿದ್ರು, ಬಟ್ ನೋಟ್ಸ್ನ ಕೊಡ್ತೀನಿ ಅಂತ ಹೇಳ್ತಾ. ನೋಡಿ ಗೈಸ್, ಈ ಥರ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಾಗಿರ್ಬೋದು ಅಥವಾ ನಮ್ಮದೇ ಆದಂಥ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಅದಕ್ಕೆ ಜಾಯಿನ್ ಆಗಿ ನಂಗೆ ಒಂದು ಕಾಮೆಂಟ್ ಮಾಡಿದ್ರೆ ನಾನು ಆ ಚಾನಲ್ಗೆ ನಾನು ವಿಡಿಯೋ ಲಿಂಕ್ ಆಗಿರ್ಬೋದು ಅಥವಾ ಈ PDF ಲಿಂಕ್ಗಳನ್ನ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ. ಸೊ ಈ ದಿನದ ವಿಡಿಯೋ ಇಷ್ಟೇ.
ಬಟ್ ಇನ್ಮೇಲೆ ಪ್ರತಿಯೊಂದು ವಿಡಿಯೋ ಸಿಗ್ತಾ ಹೋಗ್ತಾ ಇರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು, ಮತ್ತೊಂದು ವಿಡಿಯೋದಲ್ಲಿ ಸಿಗುವ.